ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸುವ ಪತ್ರ ದಿನಕ್ಕೊಂದು ರಾಜಕೀಯ ತಿರುವು ಪಡೆದುಕೊಳ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ತಮಗೆ ಬೆದರಿಕೆ ಕರೆಗಳು ಬರ್ತಾ ಇವೆ ಅಂತ ಟ್ವೀಟ್ ಮಾಡಿದ್ದಾರೆ. ಅತ್ತ ಮಂಡ್ಯದಲ್ಲಿ ಐ ಲವ್ ಆರ್ಎಸ್ಎಸ್ ಅಭಿಯಾನ ಕೂಡ ಶುರುವಾಗ್ಬಿಟ್ಟಿದೆ. ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ. ಹೋರಾಟದಿಂದ ಹಿಂದೆ ಸರಿಯಲ್ಲ, ಟ್ವಿಟರ್ನಲ್ಲೇ ಕಿಡಿ. ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹಾಕಲು ಕಾಂಗ್ರೆಸ್ ಸರ್ಕಾರ ಚಿಂತನೆ ನಡೆಸಿದೆ. ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಆವರಣಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ಕಾರ್ಯಕ್ರಮ ಶಾಖೆ ನಡೆಸಲು ಅನುಮತಿ ನಿರಾಕರಿಸುವಂತೆ ಕೋರಿ ಸಚಿವ ಪ್ರಿಯಾಂಕ್ ಖರ್ಗೆ ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ರು. ಇದು ರಾಜ್ಯದಲ್ಲಿ ಆಕ್ರೋಶದ ಕಿಡಿ ಹೊತ್ತಿಸಿದೆ. ಇದೀಗ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಬರ್ತಿವೆಯಂತೆ. ಈ ಬಗ್ಗೆ ಸ್ವತಃ ಪ್ರಿಯಾಂಕ್ ಖರ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿದ್ದಾರೆ. ಕಳೆದ 2 ದಿನಗಳಿಂದ ನನ್ನ ಫೋನ್ ರಿಂಗ್ ಆಗೋದು ನಿಂತಿಲ್ಲ. ಸರ್ಕಾರಿ ಶಾಲೆಗಳು, ಕಾಲೇಜುಗಳು ಮತ್ತು ಸಾರ್ವಜನಿಕ ಸಂಸ್ಥೆಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ಪ್ರಶ್ನಿಸಲು ಮತ್ತು ತಡೆಯಲು ನಾನು ಧೈರ್ಯ ಮಾಡಿದ್ದರಿಂದ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಬೆದರಿಕೆಗಳು ಮತ್ತು ಅತ್ಯಂತ ಕೆಟ್ಟ ನಿಂದನೆಗಳಿಂದ ತುಂಬಿ ಹೋಗಿವೆ. ಆದರೆ ನಾನು ಇದರಿಂದ ವಿಚಲಿತ ಆಗುವುದಿಲ್ಲ ಅಥವಾ ಆಶ್ಚರ್ಯ ಪಡುವುದಿಲ್ಲ. ಆರ್ಎಸ್ಎಸ್ ಮಹಾತ್ಮ ಗಾಂಧಿ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬಿಡದಿದ್ದಾಗ ಅವರು ನನ್ನನ್ನು ಏಕೆ ಬಿಡ್ತಾರೆ? ಬೆದರಿಕೆಗಳು ಮತ್ತು ವೈಯಕ್ತಿಕ ನಿಂದನೆಗಳು ನನ್ನನ್ನು ಮೌನಗೊಳಿಸುತ್ತಿವೆ ಎಂದು ಅವರು ಭಾವಿಸಿದರೆ ಅವರು ತಪ್ಪಾಗಿ ಭಾವಿಸುತ್ತಾರೆ. ಇದು ಇದೀಗ ಪ್ರಾರಂಭವಾಗಿದೆ. ಬುದ್ಧ, ಬಸವಣ್ಣ ಮತ್ತು ಬಾಬಾ ಸಾಹೇಬ್ ಅವರ ತತ್ವಗಳ ಮೇಲೆ ಸ್ಥಾಪಿತವಾದ ಸಮಾಜವನ್ನ ನಿರ್ಮಿಸುವ ಸಮಯ ಇದು. ಸಮಾನತೆ, ವಿವೇಚನೆ ಮತ್ತು ಕರುಣೆಯಲ್ಲಿ ಬೇರೂರಿರುವ ಸಮಾಜ ಕಟ್ಟಬೇಕಿದೆ. ಈ ದೇಶವನ್ನ ಅತ್ಯಂತ ಅಪಾಯಕಾರಿ ವೈರಸ್ಗಳಿಂದ ಶುದ್ಧೀಕರಿಸಬೇಕಿದೆ. ನನಗೆ ನಿರಂತರವಾಗಿ ಫೋನ್ ಕಾಲ್ಸ್ ಬರ್ತಿದೆ. ವಾಟ್ಸ್ಆಪ್ ಮೂಲಕವೂ ಬೆದರಿಕೆ ಹಾಕ್ತಿದ್ದಾರೆ. ಇದರಿಂದ ನಾನು ವಿಚಲಿತನಾಗಲ್ಲ ಅಂತ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದಾರೆ. ಯಾವಾಗ ನಾವು ಈ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತೀವಿ ಅವಾಗೆಲ್ಲನೂ ಕೂಡ ನಮಗೆ ಕರೆಗಳು ಬಂದಿದೆ. ಏನು ಹೊಸದೇನಲ್ಲ. ಸೊ ಇವರು ಏನೇ ಇಂಟಿಮಿಡೇಷನ್ ಮಾಡಲಿ, ಇವ್ರು ಏನೇ ಬೆದರಿಕೆ ಕೊಡಲಿ, ಅಂತಾರಾಷ್ಟ್ರೀಯ ಕರೆ ಬರಲಿ, ರಾಷ್ಟ್ರೀಯ ಕರೆ ಬರಲಿ, ಸ್ಥಳೀಯ ಕರೆ ಬರಲಿ, ನಾವೇನು ಎದುರೋದಿಲ್ಲ. ಈ ಹಿಂದಿನಲ್ಲಿ ಮಾತಾಡ್ತಾರೆ, ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಸೊ ಹಾಗಾಗಿ ಇದೆಲ್ಲನೂ ಕೂಡ ಒಂದು ವ್ಯವಸ್ಥಿತವಾದಂಥ ಒಂದು ಸಂಚ್ ಥರ ಇದೆ. ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ, ಬೆದರಿಕೆ ಕರೆ ಬಗ್ಗೆ ನನಗೆ ಗೊತ್ತಿಲ್ಲ, ಪ್ರಿಯಾಂಕ್ ಖರ್ಗೆಯನ್ನ ಕರೆದು ಮಾಹಿತಿ ಪಡೆದುಕೊಳ್ತೀನಿ ಅಂದ್ರು. ತುಂಬಾ ಬೆದರಿಕೆ ಕರೆಗಳು ಬರ್ತಾ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಅವರು. ಹೌದಾ? ಗೊತ್ತಿಲ್ಲ, ಕೇಳಿ ನೋಡ್ತೀನಿ ನಾನು. ಖರ್ಗೆ ಜೊತೆ, ಪ್ರಿಯಾಂಕ್ ಖರ್ಗೆ ಜೊತೆ ಮಾತಾಡ್ತೀನಿ. ಇನ್ನು ಕೈ ನಾಯಕರು ಪ್ರಿಯಾಂಕ್ ಖರ್ಗೆ ಬೆನ್ನಿಗೆ ನಿಂತಿದ್ದಾರೆ. ಸಚಿವ ಶರಣ ಪ್ರಕಾಶ್ ಪಾಟೀಲ್ ಮೋದಿ ಸರ್ಕಾರ ಬಂದ ಮೇಲೆ ಇಂಥ ಬೆದರಿಕೆಗಳು ಹೆಚ್ಚಾಗಿವೆ ಅಂತ ಕಿಡಿಕಾರಿದ್ದಾರೆ. ಮತ್ತೊಂದೆಡೆ ನಮ್ದೇ ಸರ್ಕಾರ ಇದೆ, ಬೆದರಿಕೆ ಹಾಕಿದವರನ್ನ ಒದ್ದು ಒಳಗಾಗ್ತೀವಿ ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಎಚ್ಚರಿಕೆ ನೀಡಿದ್ದಾರೆ. ಅದೇನೋ ಅವ್ರಿಗೇನು ತಟ್ಟು ಬಂದಿದೆ, ಅವ್ರು ಹೇಳಿದ್ದಾರೆ. ದಟ್ ಇಸ್ ವಾಟ್ ಇಸ್. ಈಗ ಹಿ ಹ್ಯಾಸ್ ಟೋಲ್ಡ್ ದ ಟ್ರೂತ್. ಯು ಸಿ, ಅವರು ಹಿ ಹ್ಯಾಸ್ ಟೋಲ್ಡ್ ವಾಟ್ ಹಿ ಹ್ಯಾಸ್ ಫೆಲ್ಟ್. ಈಗೇನಾಗಿದೆ ಅಂತಂದರೆ ಅದಕ್ಕೆ ಜನರು ರಿಯಾಕ್ಟ್ ಮಾಡಿ ಯಾರೋ ಕಿಡಿಗೇಡಿಗಳು ಈ ರೀತಿ ಥ್ರೆಟನ್ ಮಾಡಿದರೆ ಅಂತ ಅವ್ರು ಟ್ವೀಟ್ ಮಾಡಿರ್ಬೋದು. ಬಟ್ ಏನಾಗಿದೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ದೇಶದಲ್ಲಿ ಯಾವಾಗಿಂದ ಮೋದಿ ಸರ್ಕಾರ ಬಂದಿದೆ, ಈ ರೀತಿ ಫ್ರಿಂಜ್ ಎಲಿಮೆಂಟ್ಸಿಗೆ ಪ್ರೋತ್ಸಾಹ ಸಿಗ್ತಾ ಇದೆ ಅಂತಕ್ಕಂಥದ್ದು ಜನರಲ್ಲಿ ಭಾವನೆ ಇದೆ. ಮೊನ್ನೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಮೇಲೆ ಎಸೆದಿರ್ತಕ್ಕಂಥ ಶೂ ಇರ್ಬೋದು, ಆಮೇಲೆ ಬೇರೆ ಬೇರೆ ಕಡೆ ಇವತ್ತು ಲಿಂಚಿಂಗ್ ನಡೀತಾ ಇರೋದಿರ್ಬೋದು. ಈ ರೀತಿ ವೈಲೆನ್ಸು, ಈ ರೀತಿ ಫ್ರಿಂಜ್ ಎಲಿಮೆಂಟ್ಸಿಗೆ ಒಂದೇನೋ ಬಲ ಬಂದಿದೆ ಅಂತಕ್ಕಂಥ ಒಂದು ವಾತಾವರಣ ದೇಶದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಇದು ಇತ್ತೀಚಿನ ದಿನಗಳಲ್ಲಿ. ಬೆದರಿಕೆ ಕೊಡುವಂಥ ಇವತ್ತು ಭಾಳ ಸಹಜವಾಗಿ ಇದ್ದೇ ಇರುತ್ತೆ. ಇವತ್ತು ಯಾವುದೇ ವ್ಯಕ್ತಿಗಳಿರ್ಬೋದು, ಯಾವುದೇ ಧರ್ಮ ಇರ್ಬೋದು, ಇವೆಲ್ಲ ಇರುತ್ತೆ. ಅವೆಲ್ಲ ಬಿಡಬೇಕು. ರಾಜ್ಯದಲ್ಲಿ ಸರಿಯಾದ ರೀತಿಯಲ್ಲಿ ಎಲ್ಲ ಧರ್ಮವನ್ನು ತೆಗೆದುಕೊಂಡು ಹೋಗೋದು ನಮ್ಮೆಲ್ಲರ ಸರ್ಕಾರದ ಆದ್ಯತೆ ಇರುತ್ತೆ. ಇರಲಿ ಬಿಡಿ, RSS ಅವರೆಲ್ಲ ಯಾರ್ಯಾರೋ ಒಬ್ಬರು ಬೆದರಿಕೆ ಕೊಟ್ಟರೆ ಪ್ರಿಯಾಂಕ್ ಖರ್ಗೆ ಅವ್ರು ಹೆದರ್ಕೊಳ್ಳುವಂಥದ್ದು ಏನು ಇಲ್ಲ. ಯಾಕಂದರೆ ರಾಜ್ಯ ಸರ್ಕಾರ ನಮ್ಮದೇ ಇದೆ,
ಯಾರು ಬೆದರಿಕೆ ಹಾಕಿದ್ದಾರೆ ಅವ್ರನ್ನ ಒಳ ಹಾಕುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಇತ್ತ ಐಟಿ-ಬಿಟಿ ಸಚಿವರಿಗೆ ಯಾರು ಬೆದರಿಕೆ ಹಾಕ್ತಾರೆ, ಇವರ ಬೆದರಿಕೆಗೆ ನಾವು ಗಡಗಡ ನಡುಗ್ತೀವಿ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ವ್ಯಂಗ್ಯವಾಡಿದ್ದಾರೆ. ಅಯ್ಯೋ, ಇವ್ರಿಗೆ ಯಾರು ಬೆದರಿಕೆ ಹಾಕ್ತಾರಪ್ಪ? ಇವ್ರು ಯಾರು ಬೆದರಿಕೆ ಹಾಕೋರು? ಇವ್ರ ಬೆದರಿಕೆನೇ ಎಲ್ಲರಿಗೂ ಆಗಿದೆ. ಇವ್ರ ಬೆದರಿಕೆನೇ ನಮಗೇನೆ ಗಡ 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 ಅಂತ ನಡೀತಾ ಇದ್ದೀವಿ. ಅವ್ರ ಬೆದರಿಕೆಗೆ ನಾವೇ ನಡೀತಾ ಇದ್ದೀವಿ, ಅವ್ರು ಯಾಕೆ ನಡೀತಾರೆ? ಅವ್ರ ಹತ್ರ ಎಲ್ಲ ಅಧಿಕಾರ ಇದೆ, ಎಲ್ಲ ಶಕ್ತಿ ಇದೆ. ನಮ್ಮಂಥವ್ರು ನಡೀಬೇಕು. ಅವ್ರಿಗೆ ಯಾವ ಬೆದರಿಕೆ? ಯಾರು ಬೆದರಿಕೆ ಹಾಕೋರು ಯಾರು ಇಲ್ಲ. ಅವ್ರು ಬೆಳಗ್ಗೆ ಇದ್ರೆ ಅವ್ರ ಬೆದರಿಕೆಯನ್ನು ತಡ್ಕೊಳಕ್ಕಾಗಲ್ಲ ಅಷ್ಟೇ. ಅದೇನೇ ಇರಲಿ, ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಅಂತಿದ್ದಂತೆ ರಾಜ್ಯದಲ್ಲಿ ಆಕ್ರೋಶದ ಬಿರುಗಾಳಿ ಎದ್ದಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೂಪ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.